ನಮಸ್ಕಾರ. ಆದ್ಯ ವಾಸನದ ನಿಮ್ ಸುಪುತ್ರ ನಮ್ ಕಡೆ ಫುಲ್ ಟರ್ಮ್ ಇದ್ರಿ, ಪ್ಲಸ್ ವೆಕೇಶನ್ಗೂ ಬಂದಿದ್ಲು. ಆಕಿನಲ್ಲಿ ಆದ ಬದಲಾವಣೆ ಆತ, ಆಕಿ ವಿದ್ಯಾಭ್ಯಾಸದೊಳಗ ಆಕಿ ಅಳವಡಿಸ್ಕೊಂಡಿದ್ದಾತ. ಇಲ್ಲಿ ನಮ್ದೆಲ್ಲ ಆಂಬಿಯನ್ಸ್ ಆತ್ರಿ. ನಿಮ್ ಫೀಡ್ಬ್ಯಾಕ್ ನಮಗ ನೆಸೆಸರಿ ಐತ್ರಿ ಮ್ಯಾಮ್. ಅದು ಪಾಸಿಟಿವ್ ಫೀಡ್ಬ್ಯಾಕ್ ಇರ್ಬೋದು, ನೆಗೆಟಿವ್ ಫೀಡ್ಬ್ಯಾಕ್ ಇರ್ಬೋದ್ರಿ ಮ್ಯಾಮ್. ಪಾಸಿಟಿವ್ ಇತ್ತಂದ್ರ ನಮಗ ಖುಷಿ ಅನಿಸ್ತೈತಿ, ನೆಗೆಟಿವ್ ಇತ್ತಂದ್ರ ನಮ್ ಇಂಪ್ರೂವೈಸೇಷನ್ ಅನುಕೂಲ ಆಗ್ತೈತ್ರಿ ಮ್ಯಾಮ್. ನೆಕ್ಸ್ಟ್ ಬ್ಯಾಚ್ನವ್ರಿಗೆ ಅದು ವಾಯ್ಡ್ ನಾವು ಗ್ಯಾಪ್ ಫಿಲ್ ಮಾಡ್ಕೋಬಹುದು. ಒಂದ್ ತಿಂಗ ಆಕೆ ಭಾಳ ಸ್ಲೋ ಇದ್ಲರಿ. ಇಲ್ಲಿ ಬಂದ್ ಕೂಡ ಭಾಳ ಇಂಪ್ರೂವ್ಮೆಂಟ್ ಆಗ್ಲ. ವರ್ಕ್ನಾಗ ಆತ, ಆಮೇಲೆ ಓದೋದ್ರಾಗ ಆತ, ಎಲ್ಲ ಸ್ಲೋ ಇದ್ಲು. ಯಾಕಂದ್ರೆ ಸ್ಲೋ ಎಲ್ಲಾನು ಕೂಡಿ ಇದನ್ನ ಮಾಡ್ತಿದ್ಲು. ಈಗ ತಂತಾನ ಸ್ಪೆಲ್ಲಿಂಗ್ ಅನ್ಕೋಂತ ಬರ್ಲಿಕ್ಕೆ ಪ್ರೊನೌನ್ಸ್ ಮಾಡಿ ಅದ್ರದ್ದು ಒಳಗ ಎಲ್ಲಾ ತಗೊಂಡು ದೆನ್ ಶೇರ್ ಆಗಿ ಸರ್. ಸೊ ಸ್ಪೆಲ್ಲಿಂಗ್ನಾಗ ಈಗ ಯಾವ್ದು ಬಾಯಟ್ ಅನ್ನೋದು ಹೋಗ್ಬಿಟ್ಟದ. ಸೊ ಅದು ಫಿಯರ್ ಬಹಳ ಹೋಗ್ಬಿಟ್ಟದ್ರಿ. ಮ್ಯಾಥ್ಸ್ ಅನ್ಕರ ಫ್ಲೂಯೆಂಟ್ ಆಗ್ಬಿಟ್ಟಾಳ್ರಿ. ನಾ ಮನೆಯೊಳಗ ಒಂದಿಷ್ಟು ದುಡ್ಡು ಕೊಟ್ಟು ಎಲ್ಲರ ಕಳ್ಸಿದ್ನಂದ್ರ ಅವು ಎಲ್ಲಾದ್ರು ಲೆಕ್ಕ ಮಾಡ್ಕೊಂಡ್ ಬಾಯಿಲೆ ಲೆಕ್ಕ ಮಾಡ್ಕೊಂಡ್ ಅದಕ್ಕೆ ಎಷ್ಟು ಕೊಡ್ಬೇಕು ಅಷ್ಟು ಕೊಟ್ಟು ವಾಪಸ್ ರೊಕ್ಕ ತಗೊಂಡ್ ಬರ್ಲಿಕ್ಕೆ. ಮೊದ್ಲ ಅವು ಯಾವ ಇರ್ಲಿಲ್ಲ, ಅವು ಅಷ್ಟು ಬದಾತವ್ರಿ. ಇವನ್ ಒಂದ್ ಇದು ಏನಂತ ಕಬ್ಬಿನ ಹಾಲು ನಾವು ಬಂದ್ರ ನಾವು ಅವತ್ತ 8-10 ಇದನ್ನ ತಗೊಂಡ್ವಿ ಕಬ್ಬಿನ ಹಾಲು. ಒಂದ್ ಕಬ್ಬಿನ ಹಾಲಿಗೆ ₹6 ₹7 ಹೇಳಿದ. ಅಷ್ಟು ಕ್ಯಾಲ್ಕುಲೇಟ್ ಮಾಡಿ ನೀನ ಕೊಟ್ಟು ಬಾ ಅಂತ ಕಳ್ಸಿದ್ರ ತಾನೇ ಕೊಟ್ಟು ಬಂದಾಳ್ರಿ. ವೆರಿ ನೈಸ್ ಆದ್ಯ, ವೆರಿ ಗುಡ್. ಅಷ್ಟು ಹಂಗ ಎಲ್ಲಾ ಭಾಳ ಮಾಡ್ಯಾಳ್ರಿ. ಮೊದ್ಲು ಬರೀ ಟಿವಿ ಮುಂದ್ ಕುಂದಿರ್ತಿದ್ಲ, ಈ ಟಿವಿ ಮುಂದ್ ಕುಂದ್ರೋದ್ ಬಂದ್ ಆಗೈತ್ರಿ. ಆಮೇಲೆ ಮೊಬೈಲ್ ಚಟ ಇತ್ತು, ಅದು ಬಂದ್ ಆಗೈತ್ರಿ. ಊಟ ಮಾಡ್ತಿರ್ಲಿಲ್ಲ. 2ನೇದು ಅಮ್ಮಾಗ ಥ್ಯಾಂಕ್ಸ್ ಹೇಳ್ಬೇಕ್ರಿ, ಮೊಸರು ಇಲ್ಲ ಅಂತ ತಿಂತಿರ್ಲಿಲ್ಲ. ಈಗ ಹಂಗಿಲ್ಲ, ಏನ್ ಹಾಕೊಡ್ರಿ ಪ್ಲೇಟ್ನಾಗಿಂದ ಅಷ್ಟೂ ಮುಗಿಸಿ ಹೇಳ್ತಾಳ. ವೆರಿ ಗುಡ್. ಒಂದು ಮಿಜಿ ಒಂದು ತಾಸು ತಿಂತಿದ್ರಿ, ಈಗ 15-20 ನಿಮಿಷನಾಗ ಅಷ್ಟು ತಿಂದು ಮತ್ತೆ ಅನ್ನ ಸಾರಿಗೆ ಬರ್ತಾಳ. ಮೊದ್ಲು ಬರೀ ಚಪಾತಿ ಎಷ್ಟ ತಿಂದು ಎದ್ದು ಬಿಡೋದು, ಈಗ ಹಂಗಿಲ್ಲ. ಅದನ್ನಷ್ಟು ಮುಗಿಸಿ ಮತ್ತೆ ಅನ್ನ ಸಾರ ಹಾಕೊಂಡು ತಂದ ಪ್ಲೇಟ್ ಇಟ್ಟು ಬಂದು ಮತ್ತೆ ಅಭ್ಯಾಸ ತಂತರ ಅಭ್ಯಾಸ ಕೊಡ್ತಾಳ್ರಿ. ಮೊದ್ಲು ನಾವು ಹೇಳ್ತಿದ್ವಿ, ಹೇಳಾದ್ಯ ಅಭ್ಯಾಸ ಮಾಡಾದ್ಯ ಇದು ಮಾಡಿ. ಈಗ ನಾವು ಹೇಳೋದು ಅವಶ್ಯಕತೆನೇ ಇಲ್ಲ, ಎಲ್ಲ ತಂತ ಅಷ್ಟು ಮಾಡ್ತಾಳ್ರಿ. ಅಷ್ಟು ಕಂಪ್ಲೀಟ್ ಮಾಡ್ತಾಳ. ಆಮೇಲೆ ಅದು ಏನಂತ ಬಂದದ್ರಿ, ನಾ ಇದು ಕಂಪ್ಲೀಟ್ ಮಾಡ್ಬೇಕು, ನಾ ಮುಂದೆ ಹೋಗ್ಬೇಕು, ನಾ ಕಾಂಪೀಟ್ ಮಾಡ್ಬೇಕು ಅನ್ನೋದು ಭಾವನೆ ಪೂರ್ತಿ ಬಂದ್ಬಿಟ್ಟದ. ಮೊದ್ಲು ಇದು ಯಾವುದೂ ಇರ್ಲಿಲ್ಲ, ಈಗ ಡ್ರಾಸ್ಟಿಕ್ ಇಂಪ್ರೂವ್ಮೆಂಟ್ ಬಂದದ. ವೆರಿ ಗುಡ್ ಆದ್ಯ, ಐ ಆಮ್ ವೆರಿ ಹ್ಯಾಪಿ. ಬಾಳ ಅಂದ್ರೆ ಇದು ಒಂದೇ ಎಕ್ಸಾಮ್ ಅಂತ ನಾವೇನ ಹಾಕಿರ್ಲಿಲ್ಲ. ಓವರ್ ಆಲ್ ಡೆವಲಪ್ಮೆಂಟ್ ಬರ್ಲಿ, ಓವರ್ ಆಲ್ ಆಕಿ ಹೊರಗಿದ್ದ ಹೆಂಗ್ ಇಂಡಿಪೆಂಡೆಂಟ್ ಆಗಿ ಇರ್ಬೇಕು, ಮುಂದಕ್ಕೆ ಲೈಫ್ ಹೆಂಗ್ ನಡೆಸಬೇಕು, ಇದು ಬೇಸಿಕ್ ಇರ್ತದೆ. ಅದನ್ನ ನಾವು ಫುಲ್ ನಮ್ ಹುಡುಗರು ಅಷ್ಟಿಗೂ ರೆಡಿ ಮಾಡಿ, ನೀವು ಎಲ್ಲೇ ಹೋಗಿಡ್ರಿ ಅವ್ರಿಗೆ ಅಗ್ದಿ ಆರಾಮಾಗಿ ಅಡ್ಜಸ್ಟ್ ಆಗಿರ್ತಾರೆ. ಮುಂದೆ ಯಾವ್ದು ಪ್ರಾಬ್ಲಮು ಬರಂಗಿಲ್ಲ. ಸೊ SS ಆಗ್ಲಿ ಸೈನ್ಸ್ ಆಗ್ಲಿ ಇವೇನ್ ನೀವು ಕ್ಯಾಪಿಟಲ್ಸ್ ಅದು ಯಾವ ಪರಿ ಹೇಳ್ತಾರಂದ್ರೆ ಮಿಡ್ ನೈಟ್ ಆಕಿಗೆ ಎದ್ದು ಕುತ್ಕೊಂಡು ಇದ್ರ ಕ್ಯಾಪಿಟಲ್ ಯಾವ್ದು ಪಟ್ನ ಹೇಳ್ತಾರೆ. ಮೊದ್ಲು 5 ಸ್ಟೇಟ್ ನನಗೆ ಬ್ಯಾಟ್ ಮಾಡಿಸ್ಬೇಕಂದ್ರೆ ಹರಸಾಹಸ ಮಾಡಿದ್ಲ ರೇಖೆ. ಈಗ ಹಂಗಿಲ್ಲ. ನೇಬರಿಂಗ್ ಕಂಟ್ರೀಸ್ ಸೌತ್ ಸೈಡ್ ಯಾವ್ದೈತಿ, ನಾರ್ತ್ ಸೈಡ್ ಯಾವ್ದೈತಿ, ವೆಸ್ಟ್ ಸೈಡ್, ಈಸ್ಟ್ ಎಲ್ಲ ಹೇಳ್ತಾಳೆ. ವೆರಿ ಗುಡ್. ಅಷ್ಟು ನಿಮ್ದು ಯೂನಿಯನ್ ಟೆರಿಟರಿ ಅನ್ರಿ, ಔಟರ್ ಕ್ಯಾಪಿಟಲ್ಸ್ ಅನ್ರಿ, ಎಲ್ಲ ಪರ್ಫೆಕ್ಟ್ ಲ್ಯಾಂಗ್ವೇಜ್. ಅದನ್ನ ಇಲ್ಲಿ ಸ್ಟೇಟ್ನಾಗ ಎಷ್ಟು ಜಿಲ್ಲೆ ಅದಾವ ಅಂತ ನಮಗಿಬ್ಬರಿಗೂ ಗೊತ್ತಿರ್ಲಿಲ್ಲ. ಈಗ ಸೆಂಟರ್ ಡಿವೈಡ್ ಅಷ್ಟು ಹೇಳ್ತಾಳ್ರಿ. ವೆರಿ ಗುಡ್. ಒಂದು ಬಿಡ್ಲಾರ್ದೆ ಅವೇನ್ ನೀವು ABCD ಇಂದ ನೀವು ಅಲ್ಫಾಬೆಟ್ ಹೇಳ್ಕೊಟ್ಟಿರಿ, ಅದು ನಮಗೆ ಯಾವಾಗೂ ಬಂದಿಲ್ಲ. ಈ ತರ ಹೇಳ್ಕೊಟ್ರೆ ಮಕ್ಕಳಿಗೆ ಜಾಸ್ತಿ ಆಗ್ತದಂತ ಅಕ್ಕಿ ಅಷ್ಟೂ ಹೇಳ್ತಾಳೆ. ನಮ್ಗೆ ಭಾಳ ಖುಷಿ ಅನಿಸ್ತದ ಅವೆಲ್ಲ ಕೇಳಿದ್ರ. ಇನ್ಫ್ಯಾಕ್ಟ್ ಅವ್ರ ಅಣ್ಣ 9th ಅದಾನ್ರಿ, ಈಕಿ ನಂಗೆ ಬರೋದಿಲ್ಲ, ಈಕಿ ಹೇಳ್ಕೊಡ್ತಾಳ್ರಿ ಅವ್ನು. ದಟ್ ಈಸ್ ಇಂಡೀಡ್ ಅ ವೆರಿ ನೈಸ್ ಫೀಡ್ಬ್ಯಾಕ್ ಆದ್ಯ. ಭಾಳ ಇಂಪ್ರೂವ್ಮೆಂಟ್ ಆಗೈತಮ್ಮ ನಿನ್ನಲ್ಲಿ. ಎಲ್ಲ ಓವರ್ ಆಲ್ ವೆರಿ ಗುಡ್. ನೀ ಏನು ಹೇಳ್ತೀಯಮ್ಮ? ಡು ಯು ವಾಂಟ್ ಟು ಶೇರ್ ಎನಿ ಪಾಯಿಂಟ್ಸ್? ಟೆಲ್. You have many friends now. Very nice, very good. Yes, any other things regarding studies, food? In my school, they didn't even taught us parts of speech types of. Yes. Now you got to know all the concepts. English grammar thorough diyamma. Communication ella ningeಲ್ಲ thorough ಅನ್ಸೈತಿ. Very good. Maths? Maths, they didn't told
LCM, HCF. ಎಸ್ ಈಗ ಪರ್ಫೆಕ್ಟ್ ಆಗ್ಬಿಟ್ಟು ಈಗ ನೆಕ್ಸ್ಟ್ ಬರ್ತಾವ ನಿಮ್ ಸ್ಕೂಲ್ ಒಳಗೆ. ಸೊ ನೀ ಫುಲ್ ಅಗದಿ ಟಾಪ್ ಮಾಡುವಂಗ ಪರ್ಫೆಕ್ಟ್ ಇರ್ಬೇಕು. ಓಕೆ, ಇಲ್ಲಿ ಏನೇನ್ ಕಲ್ತಿ ರಿಗರಸ್ ರಿವಿಷನ್ ಆಗ್ಬೇಕು, ಮರಿಬಾರ್ದು. ಹಗ್ಲೆಲ್ಲ ಅವ್ನ ಟಾಪಿಕ್ಸ್ ರಿವೈಸ್ ಮಾಡ್ಕೋತಾ ಇರ್ಬೇಕು. ಓಕೆ, ಯು ನೀಡ್ ಟು ರಿವೈಸ್ ದಮ್ ವೆರಿ ಆಫನ್. ಡೋಂಟ್ ವೇಸ್ಟ್ ಯುವರ್ ಟೈಮ್. ಓಕೆ, GK and all, intelligence and all, you are thorough with them. Yes. Yes, you need to revise them also. Okay. Any other thing you felt as a discomfort here? No. Anything you want to share? ಇದು ನಂಗೆ ಸರಿ ಅನ್ನಿಸ್ಲಿಲ್ರಿ ಹಿಂಗ. ಆರ್ ದೇರ್ ಎನಿ ಥಿಂಗ್ಸ್? ಈಗ ಕಂಫರ್ಟೇಬಲ್ ಆಗಿತ್ತು ನಿನ್ ಸ್ಟೇ? Yes. ವೆರಿ ಗುಡ್. ಮ್ಯಾಮ್, ನಿಮ್ಗೆ ನಮ್ಮಲ್ಲಿ ಏನು ಡ್ರಾಬ್ಯಾಕ್ ಅನ್ನಿಸ್ತದೆ ಸೊ ದಟ್ ವಿ ಶುಡ್ ಇಂಪ್ರೂವೈಸ್ ಇನ್ ದೋಸ್? ಒನ್ಲಿ ಥಿಂಗ್ ಇದ್ರಿ ಮೇಡಮ್, ಸ್ವಲ್ಪ ಕನ್ಜೆಸ್ಟೆಡ್ ಇತ್ತು. ಹಾ, ಹಾ. ಅದೊಂದು ಸ್ವಲ್ಪ improve ಮಾಡಿದ್ರೆ ಸಾಕು. ಓಕೆ ಅದರ್ವೈಸ್ ಟೀಚಿಂಗ್ ಅದ್ರ ಬಗ್ಗೆ ಅದು ಹಾ. ಯಾವುದೂ ಇದಿಲ್ಲ. ಓಕೆ. ಎಲ್ಲಾರು ಈಕ್ವಲ್ ಆಗಿ ಇದನ್ನ ಮಾಡಿರಿ, ಚಲೋ ಮಾಡ್ಯಾರಿ ಅವ್ರದ್ದು. ಅವರು ಅಗ್ದಿ ನಾವ್ ಹೆಂಗ್ ಹೇಳ್ತೀವಿ ಹಂಗ್ ಸಪೋರ್ಟ್ ಕೊಟ್ಟು ಅದ್ರ ತಕ್ಕಂಗ ಡಿಸಿಪ್ಲಿನ್ ಆಗಿ ಮಾಡ್ಕೊಂತಾನೆ ಬಂದಾರ್ರಿ. ಅದ್ ಅವ್ರ ಸಪೋರ್ಟ್ ಇರ್ಲಿಲ್ಲ ಅಂದ್ರೆ ಮತ್ತೆ ಅದು ಇದಾಗ್ತಿತ್ತು. ಮುಂದೆ ಐ ಕ್ಯಾನ್ ಲರ್ನ್ 9th 10th ಇಂಥವು ಬೆಂಡ್ ಆಗೋದಿಲ್ಲ. ಈ ಏಜ್ ವೆರಿ ಮೌಲ್ಡಿಂಗ್ ಏಜ್. ನೀವು ಹೆಂಗ್ ತಗೊಂಡ್ ಹೋಗ್ತೀರಿ ಹಂಗ್ ಮೌಲ್ಡ್ ಆಗ್ತಾರ. ವೆರಿ ಟೆಂಡರ್ ಏಜ್. ಮತ್ತೆ ಇನ್ನೊಬ್ರು ಟೀಚರ್ ಇದ್ರು, ಅವ್ರು ಹೇಳಿದ್ರು, ಇಲ್ಲ ನೀವು ಹೋಗಿ ಇಟ್ಟು ನೋಡ್ರಿ, ಆಮೇಲೆ ಬರೇ 2 months ಇಡ್ರಿ, ಆಮೇಲೆ ಮುಂದೆ ಇಡಬೇಕೋ ಬೇಡ ಅಂತ ನಿಮ್ಮನ್ ನೀವು ಡಿಸೈಡ್ ಮಾಡ್ರಿ. 2 months ಇಟ್ಟ ಮೇಲೆ ನಮಗ ಅಂದ್ರ ಅದು ಸಫಿಶಿಯಂಟ್ ಇರ್ಲಿಲ್ಲ ಅಂತ ಗೊತ್ತಾಯ್ತು ನನಗೆ. ಮೋಸ್ಟ್ಲಿ 1 year ತನಕ ಇಟ್ರ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ, ಯಾಕಂದ್ರೆ ಆಕೆ ನೀಡ್ ಬಹಳ ಇತ್ತು. ಅದಕ್ಕೆ ಈಗ 1 year ಇಟ್ಕೊಳ್ಳೋ ವಿ ಕೇಮ್ ಟು ನೋ ದಟ್ ದರ್ ಇಸ್ ಲಾಟ್ ಆಫ್ ಚೇಂಜಸ್, ಇಂಪ್ರೂವ್ಮೆಂಟ್. 2 months ನಾಗ ಅದು ಆಗ್ತಿರ್ಲಿಲ್ಲ ಮೋಸ್ಟ್ಲಿ, ಬಹಳ ಪ್ರೆಷರ್ ಆಗ್ತಿತ್ತು. ಈಗ 1 year ಇಟ್ಟಿದ ಸಂಬಂಧ ಭಯಂಕರ ಇಂಪ್ರೂವ್ಮೆಂಟ್ ಆಗ್ಯಾಡ್ರಿ. ಕಲ್ಕೊಂಡ ಮ್ಯಾಥ್ಸ್ ಅಷ್ಟು ಡಿಫಿಕಲ್ಟ್ ಆಗೋದಿಲ್ಲ. ಟೇಬಲ್ಸ್ ಅದು ಕ್ವೈಟ್ ಫ್ಲೂಯೆಂಟ್ ಆಗಿ ಹೇಳ್ತಾಳೆ. ಈಗ ಸ್ಕೂಲ್ ಸಿಲೆಬಸ್ ಅದು ಮಾಡ್ಸಿದ್ವಲ್ರಿ, ಥಟ್ 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 ಅಂತ ಹೇಳಿ ಎಲ್ಲ ಇದ್ ಮಾಡಿ